ಎಲ್ಲರಿಗೆ ನಮಸ್ಕಾರಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಈ 9ನೇ ವಾರ್ಷಿಕ ಸಾರ್ವಜನಿಕ ಕುರಾನ್ ಪ್ರವಚನದ ಅಂಗವಾಗಿ ಈ ಪೂರ್ವಭಾವಿ ಸಭೆಯನ್ನು ನಡೆದಿತ್ತು. ಇದರಲ್ಲಿ ಎಲ್ಲರೂ ನಮ್ಮದು ಇಸ್ಲಾಮಿಕ್ ಧರ್ಮ ಸರ್ವ ಧರ್ಮದವ್ರು ಎಲ್ಲರೂ ಕೂಡಿ ಒಂದು ಪೂರ್ವಭಾವಿ ಸಭೆ ಮಾಡೋದೈತಿ. ಇಲ್ಲಿ ಈ ಸಭೆಯಲ್ಲಿ ಏನು ದಿನಾಂಕ 13, 14, 15 ಡಿಸೆಂಬರ್, ಅದು ಶುಕ್ರವಾರ, ಶನಿವಾರ, ರವಿವಾರ ನಮ್ಮದು ತೇರ್ ಮೈದಾನ್ ಸಭಾಭವನದಲ್ಲಿ ಏನಿದೆ ಅದು ಅರೇಂಜ್ಮೆಂಟ್ ಮಾಡಿದ್ದಿದೆ. ಅದರ ಸಲುವಾಗಿ ಇವತ್ತು ಈ ಕೆಲವು ಇಂಪಾರ್ಟೆಂಟ್ ನಡೆಸ್ಕೊಂಡು ಹೋಗೋ ಸಲುವಾಗಿ ಸಭೆ ಹೇಗೆ ನಡೆಸಬೇಕು ಇದರ ಎಲ್ಲ ಪೂರ್ವ ಸಭೆಯಲ್ಲಿ ಗೌರವಾಧ್ಯಕ್ಷರಾಗಿ ಗುರುನಾಥ್ ಗಡ್ಡೆಯವರು ಆಯ್ಕೆಯಾಗಿದ್ದಾರೆ. ಮತ್ತು ವರ್ಕಿಂಗ್ ಪ್ರೆಸಿಡೆಂಟ್ ಆರ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ನಮ್ಮ ಮುಜಾಹಿದ್ ಪಾಷಾ ಕುರಾಸಿ ಅವರು ಆಗಿದ್ದಾರೆ. ಅಧ್ಯಕ್ಷರಾಗಿ ಡಾಕ್ಟರ್ GS ಬುರ್ಲೆ ಆಗಿ, ಮತ್ತು ಸೆಕ್ರೆಟ್ರಿ ಆಗಿ ನಮ್ಮದು ಶಾಂತಲಿಂಗ್ ಮಠಪತಿ ಅವರು ಆಗಿದ್ದಾರೆ. ಮತ್ತು ಹೆಣ್ಮಕ್ಳು ವುಮೆನ್ಸ್ ಪ್ರೆಸಿಡೆಂಟ್ ಅಂತ ಹೇಳಿದು ಸೆಕ್ರೆಟ್ರಿಯಾಗಿ ವುಮೆನ್ಸ್ ಸೆಕ್ರೆಟ್ರಿಯಾಗಿ ಲಕ್ಷ್ಮೀಬಾಯಿ ಪಾಟೀಲ್ ಅವರು ಎಲ್ಲರಿಗೆ ನಾವು ಎಲ್ಲ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಲು ನನಗೆ ಭಾಳ ಹರ್ಷ ಆಗ್ತಾ ಇದೆ. नॉलेज पार्क द क्रिएटिव स्कूल फॉर क्वालिटी एंड इनोवेटिव एजुकेशन करें एक बेहतर कल की शुरुआत आज से. स्काई सनशाइन स्कूल स्टेप टुवर्ड्स बेटर फ्यूचर. नोबल पब्लिक स्कूल. ಈ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ಏನಿದೆ ಈ 13, 14, 15 ಈ ಕುರಾನ್ ಅಂತಂದರೆ ಇದೊಂದು ಹೆಂಗೆ ನಮ್ಮ ಭಗವದ್ಗೀತಾ ಇದೆ, ಕುರಾನ್ ಇದೆ, ಕ್ರಿಶ್ಚಿಯನ್ ಬೈಬಲ್ ಇದೆ. ಈ ಎಲ್ಲದರ ಸಾರಗಳು ಎಲ್ಲ ಜನರಿಗೆ ತಿಳಿದು ಎಲ್ಲರ ಜೀವನಗಳು ಸುಧಾರಿಸೋ ಸಲುವಾಗಿ ಪ್ರತಿಯೊಂದು ಧರ್ಮದವರು ಶಾಂತಿ ಸಲುವಾಗಿ ಅವ್ರದ್ದು ಜನಜೀವನ ಜನಕ್ಕೆ ಹೋಗ್ಲಿಕ್ಕೆ ಅದಕ್ಕೆ ಮಾಡಿಟ್ಟಿದ್ದಾರೆ ಎಲ್ಲರೂ. ಅದು ಪ್ರತಿಯೊಂದರಲ್ಲಿ ಏನಾದರೂ ಒಂದು ಸತ್ಯಾಂಶ ಇದೆ, ಸಾರಾಂಶ ಇದೆ, ಅದು ತಿಳಿಯೋ ಸಲುವಾಗಿ ಇದು ಕುರಾನ್ ಪ್ರವಚನ. ಅದು ಮಾನವತೆಗಾಗಿ ಏನಿದೆ ಅದರಲ್ಲಿ ಒಳ್ಳೆಯ ವಸ್ತುಗಳು, ಅದು ಒನ್ಲಿ ನಮ್ಮಲ್ಲೇನು ನೆಗೆಟಿವ್ ಮೈಂಡ್ಸ್ ಇವೆ ಈ ಎಲ್ಲ ಕಡೆಯಿಂದ ಹೊರಗಿಂದ ಜಗತ್ತಿನಲ್ಲಿ, ಅದೆಲ್ಲ ತಪ್ಪಿದೆ, ಅದ್ರ ದುರುಪಯೋಗ ಆಗೋದಿಲ್ಲ, ಅದರಲ್ಲಿ ಒಳ್ಳೆಯ ಭಾವನೆಗಳಿವಂತ ಜನರಿಗೆ ತಿಳಿಸೋ ಸಲುವಾಗಿ ಈಗ ನಾವು ಬಸವ ಪುರಾಣ ಕೇಳಿದೆವು. ಈಗ ಎಷ್ಟು ಕ್ರಿಶ್ಚಿಯನ್ದು ಅವ್ರದ್ದು ಡಿಸೆಂಬರ್ದಾಗ ಮಾಡ್ತಾರೆ, ಬೈಬಲ್ ಬಗ್ಗೆ ಹೇಳ್ತಾರೆ. ಎಲ್ಲದನ್ನು ಕೇಳಿದ್ರು ಅದ್ರಾಗಿಂದ ಒಳ್ಳೇದು ಏನದ ಸಮಾಜ ಸಲುವಾಗೇ ಇದೆ, ಸಮಾಜ ಜನರ ಚಲೋ ಸಲುವಾಗಿದೆ. ಅದರಲ್ಲಿ ಒಳ್ಳೆಯ ವಸ್ತುಗಳು ಆಗೋ ಸಲುವಾಗಿ ಈ ಏನು ನಮ್ಮದು ಮಂಗಳೂರದಿಂದ ಏನು ನಮ್ಮದು ಮೊಹಮ್ಮದ್ ಕುನ್ನಿ ಅವರು ಬರ್ತಾ ಇದ್ದಾರೆ ವರ್ಷಿಗೆ. ಅವ್ರು ಕನ್ನಡದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ. ಪ್ರತಿಯೊಂದು ಮಾತಿಗೆ ನಾವು ಕ್ವಶನ್ನು ಕೇಳ್ಬೋದು ಅವರಿಗೆ. ಅದಕ್ಕೆ ಆ ಸಮಾಜ ಒಂದೇ ಈಗ ಅದಂತಿಲ್ಲ, ಎಲ್ಲ ಸಮಾಜದಾಗಿದ್ದು ಅದ್ರಾಗಿಂದ ಒಳ್ಳೆಯ ವಸ್ತುಗಳು ತೊಗೊಂಡು ನಮ್ಮ ಸಮಾಜ ಸುಧಾರಿಸ್ಬೇಕಂತ ಹೇಳಿ ನಂದು ಅರ್ಥ ಏನು, ಯಾವುದೇ ಒಳ್ಳೆಯ ಮನುಷ್ಯ ಯಾವ ಸಮಾಜದಾಗೆ ಹುಟ್ಟಲ್ಲ, ಯಾರು ಎಲ್ಲ ಜನರಿಗೆ ಉಪಯೋಗ ಆಗ್ತದ, ಅದು ಮಾನವತೆಯ ಧರ್ಮ ಆಗ್ತದ. ಆ ಕಾಸ್ಟಿಗೆ ಸಂಬಂಧ ಇರಲ್ಲ, ಆ ಸಮಾಜ ಸಂಬಂಧ ಇರಲ್ಲ, ಅದು ದೇಶದ್ದು, ಅದು ಮಾನವತ ಒಳ್ಳೆಯ ಮನುಷ್ಯ ಆಗ್ತಾನೆ. ಈ ಬಸವಣ್ಣ ಇದ್ದಿರಬೇಕು, ಬಸವಣ್ಣ ಲಿಂಗಾಯತರದಲ್ಲ, ಅದು ಮಾನವತಾ ಧರ್ಮದದ. ಈ ಮೊಹಮ್ಮದ್ ಅವರು ಕುರಾನ್ನು, ಅದು ಕುರಾನ್ ಇಸ್ಲಾಮ್ದಲ್ಲ, ಎಲ್ಲ ಸಮಾಜ ಸಲುವಾಗಿ ಎಲ್ಲ ಜನರ ಸಲುವಾಗಿ ಅದರ ಸಮಾಜ ಸುಧಾರಣೆ ಆಗಲಿ ಅಂತಿದೆ. ಬೈಬಲ್ನು ಅವರು ಒಳ್ಳೆ ಅವ್ರವ್ರು ತಮ್ಮ ಗಂಟು ಕಟ್ಗಳು ಅದು ತಪ್ಪದ, ಅದು ಅದರಲ್ಲಿ ಒಳ್ಳೆಯ ವಸ್ತುಗಳು. ಈಗ ನಾ ಕುರಾನ್ದೇ ಹೇಳ್ತೀನಿ, ಎಷ್ಟೋ ಸಲ ಕೇಳೀನಿ, ಅದ್ರಾಗ ಬಡ್ಡಿ ದಂಧೆಗಳು ಕೊಡಬಾರ್ದು ಅಂತಿದೆ, ರೋಜನ ದೇವ್ರ ನಮಸ್ಕಾರ ಮಾಡ್ಬೇಕು 5 ಸಲ ಅಂತಿದೆ. ಅದ್ರಾಗ ಅದು ಎಷ್ಟು ಒಳ್ಳೆಯ ವಸ್ತುಗಳು, ಅದೆಲ್ಲ ಎಲ್ಲರೂ ಅದೇ ಹೇಳಿದೆವು. ಹಂಗೆ ಅದ್ರಾಗ ಇನ್ನೂ ವಸ್ತು ಏನೇನಿವೆ. ಯಾಕೆ ಈ 1 ಸಲ ಓದಿ ದಿವಸ ಓದಿದ್ರು ಅದ್ರಾಗಿಂದ ಹೊಸ ಹೊಸ ವಸ್ತು ಗೊತ್ತಾಗ್ತದೆ. ನಾವು 9 ಸಲ ಕೇಳಿದೆ, 10ನೇ ಸಲ ಕೇಳಿದ್ರೆ 8 ಸಲ ಕೇಳಿದೆ, 9 ಸಲ ಕೇಳಿದ್ರೆ ಇಲ್ಲ. ನೀವು ಎಷ್ಟು ಕೇಳಿದ್ರಿ ಅಷ್ಟು ನಿಮ್ಮ ಮೈಂಡ್ ಬಕೆಟು ಫ್ರೆಶ್ ಆಗ್ತದೆ. ಅದಕ್ಕೆ ನಾವೆಲ್ಲ ದಿವಸದಾಗ ಏನು ತಪ್ಪು ಮಾಡ್ತಾಯಿದ್ದೇವೆ ಅದೆಲ್ಲ ಸರಿ ಆಗ್ತದೆ. ಸೊ ಅದಕ್ಕೆ ಎಲ್ಲರೂ ನನಗೆ ಸಮಾಜ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಿಮ್ದೆಲ್ಲ ಎಲ್ಲ ಕೆಲಸ ಬಿಟ್ಟು ಅವತ್ತೊಂದು 2 ತಾಸು ಏನಿದೆ ಅದು ಸಾಯಂಕಾಲ ಶುಕ್ರವಾರ, ಶನಿವಾರ, ರವಿವಾರ ಬಂದು ಕೇಳ್ಕೊಂಡು ಅವತ್ತು ನಮ್ಮ ತಮ್ಮ 6:30 ಹಿಂದಿದೆ 6:30ಗೆ ಅದಕ್ಕೆಲ್ಲರೂ ತಮ್ಮ ಜೀವನ ಸುಧಾರಿಸ್ಕೋಬೇಕು. ಅದರಲ್ಲಿ ಒಳ್ಳೆಯ ವಸ್ತುಗಳು ಕೇಳ್ಕೊಡ್ರಿ. ಈ ನೆಗೆಟಿವ್ ದಿನಸ್ಗಳು ಬಿಟ್ಟು ಪಾಸಿಟಿವ್ ಸಲುವಾಗಿ ಬರ್ರಿ. ಎಲ್ಲ ಸಮಾಜ ಎಲ್ಲ ಒಳ್ಳೆಯ ಕೇಳ್ಕೊಂಡು ನಮ್ಮ ಜೀವನ ಸುಧಾರಿಸುವ ಸಲುವಾಗಿ ನಮ್ಮ ಸಲುವಾಗಿದೆ ಹೊರತು ಅದು ಯಾವ ಧರ್ಮ ಸಲುವಾಗಿಲ್ಲ, ಏನೂ ಇಲ್ಲ. ಇಷ್ಟು ಹೇಳಿ ಇದಕ್ಕೆ ಎಲ್ಲರೂ ನೀವು ಸಕ್ಸಸ್ ಮಾಡ್ತೀರಿ ಅಂತೇಳಿದು ನನಗೆ ಆಸೆ ಇಟ್ಟು ನಂದು 1-2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.